ಅಭಿನಯ ಸರಸ್ವತಿ ಬಿ ಸರೋಜಾದೇವಿಯವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆಯಾಗಿದೆ. ಈ ಬಗ್ಗೆ ಮೊದಲ ಬಾರಿ ಪ್ರತಿಕ್ರಿಯೆ ಕೊಡೋದಕ್ಕೆ ಅವರ ಪುತ್ರಿ ಇಂದು ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಮಾತನಾಡಿಸ್ತೀನಿ. ಎಷ್ಟು ಖುಷಿ ಆಯಿತು ಮೊದಲನೇದಾಗಿ? ತುಂಬ ಸಂತೋಷ ಆಗ್ತಾಯಿದೆ, ಹೇಳೋಕ್ಕೆ ಆಗ್ತಾಯಿಲ್ಲ ಆ್ಯಕ್ಚುಲಿ. ಅಟ್ ದ ಸೇಮ್ ಟೈಮ್ ಸ್ವಲ್ಪ ಇಮೋಷನಲ್ ಆಗಿದೆ. ಐ ವುಡ್ ಲೈಕ್ ಟು ಥ್ಯಾಂಕ್ ದ ಆನರಬಲ್ ಸಿ ಎಮ್, ಬಿಕಾಸ್ ನಾವು ಹೋಗಿ ಸೆಕೆಂಡ್ ಹೋಗಿದ್ವಿ ಸಿ ಎಮ್ ಅವ್ರು ಮೀಟ್ ಮಾಡೋದಕ್ಕೆ. ನನ್ನ ಜೊತೆ ಜಯಮಾಲಾ ಆಂಟಿ ಅವ್ರು ಬಂದಿದ್ದರು. ಆ್ಯಕ್ಚುಲಿ ನಾವು ಅನ್ಎಕ್ಸ್ಪೆಕ್ಟೆಡಾಗಿ ಹೋಗಿದ್ದು. ಲೈಕ್ ವಿದಿನ್ 10 days ಆಗಿದೆ, ನಾಟ್ ಇವನ್ 10 days, ನೆನ್ನೆ ಅನೌನ್ಸ್ ಮಾಡಿದ್ದಾರೆ. 9 days ಲೈಕ್ ಈ ಥರ ಅನೌನ್ಸ್ ಮಾಡಿದ್ದಾರೆ. ಇಟ್ ಈಸ್ ಸೋ ನೈಸ್ ಆಫ್ ದೆಮ್. ಅಂದರೆ ನಮ್ಮಮ್ಮ ಮೇಲೆ ಆನ್ ಆಲ್ಸೋ ಫಿಲ್ಮ್ ಇಂಡಸ್ಟ್ರಿ ಅಷ್ಟು ಅವ್ರ ಮೇಲೆ ಅಭಿಮಾನ ಇಟ್ಟಿದ್ದಾರಂತ ಗೌರ್ಮೆಂಟ್, ಲೈಕ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ದ ಗೌರ್ಮೆಂಟ್ ಆಫ್ ಕರ್ನಾಟಕ. ಯಾರೂ ಅಷ್ಟು ಬೇಗ ಮಾಡಲ್ಲ. ದಟ್ ಈಸ್ ಸಮಥಿಂಗ್ ದಟ್ ವಿ ಹ್ಯಾವ್ ಟು ಎಗ್ರಿ. ಎಲ್ಲರೂ ಟೈಮ್ ತೊಗೊತಾರೆ. ಇಷ್ಟು ಬೇಗ ಸಿ ಎಮ್ ಅವರು ನಮ್ಮ ಮುಂದೆನೇ ಹೇಳಿದ್ರು ಅವತ್ತು. ಖಂಡಿತ ಇದು ನಾನು ಹೇಳ್ತೀನಿ, ಮಾತಾಡೋಣ ಅಂತ ಹೇಳಿದರು. ಎಕ್ಸ್ಪೆಕ್ಟ್ ಮಾಡಿಲ್ಲ ನಾವು ಇಷ್ಟು ಬೇಗ ಆಗುತ್ತಂತ. ವಿತ್ ನಮ್ಮ ಸ್ಪ್ಯಾನ್ ಆಫ್ 9 days ಅನೌನ್ಸ್ ಮಾಡಿದ್ದಾರೆ ಅಂದರೆ ಇಟ್ ಈಸ್ ರಿಯಲಿ ಸಮಥಿಂಗ್ ಎಕ್ಸ್ಟ್ರಾರ್ಡಿನರಿ. ಇಷ್ಟು ಬೇಗ ಡಿಸೈಡ್ ಮಾಡಿರೋದು ನಮಗೆ ತುಂಬ ಸಂತೋಷ. ಯೂಶ್ವಲಿ ತುಂಬ ಟೈಮ್ ತೊಗೊತಾರೆ ಗೌರ್ಮೆಂಟ್. ಆಮೇಲೆ ಗೌರ್ಮೆಂಟ್ ಚೇಂಜ್ ಆಗುತ್ತೆ, ಅದು ಬೇರೆ ಇದೆ. ಲೈಕ್ ಅಷ್ಟು ವರ್ಷಗಳು ತೊಗೊಂಡು ಯೋಚನೆ ಮಾಡ್ತೀವಿ ಅಂತ ಹೇಳಿ ಇದೇ ಥರ ಹೋಗ್ತಾ ಇರುತ್ತೆ. ಬಟ್ ಇಷ್ಟು ಬೇಗ ಒಬ್ಬರು ಸಿ ಎಮ್ ಡಿಸೈಡ್ ಮಾಡಿ ಅವ್ರಿಗೋಸ್ಕರ ಮಾಡ್ತೀವಿ ಅಂತ ಒಪ್ಕೊಂಡು, ಡಿ ಸಿ ಎಮ್ ಸಾಹೇಬರು ಅಷ್ಟೇ, ನಮ್ಮ ಡಿ ಕೆ ಶಿವಕುಮಾರ್ ಅವರು, ಈವನ್ ಹಿ ಅಗ್ರೀಡ್, ತಕ್ಷಣ ಮಾಡಿದ್ದಾರೆ. ಸೊ ವಿ ಆರ್ ರಿಯಲಿ ಗ್ರೇಟ್ಫುಲ್ ಟು ದ ಗೌರ್ಮೆಂಟ್. ನಿಮಗೆ ಅಧಿಕೃತವಾಗಿ ಮೆಸೇಜು ಅಲ್ಲಿಂದ ಸಂದೇಶ ಬಂತ ಸರ್ಕಾರದಿಂದ? ಇಲ್ಲ, ನನಗೆ ಆ್ಯಕ್ಚುಲಿ ಲೈಕ್ ಇಂಟರ್ನೆಟ್ ಮೂಲಕವಾಗಿ ಗೊತ್ತಾಗಿದ್ದು. ಅಷ್ಟೊತ್ತಿಗೆ ಎವ್ರಿಬಡಿ ಗಾಟ್ ಟು ನೋ. ನಮಗೆ ಫೋನ್ ಕಾಲ್ಸ್, ಮೆಸೇಜಸ್ ಬರೋಕ್ಕೆ ಶುರು ಆಯಿತು. ಬಟ್ ಆ್ಯಕ್ಚುಲಿ ಫಾರ್ಮಲ್ ಲೆಟರ್ ಇನ್ನೂ ಬಂದಿಲ್ಲ, ಬಟ್ ಅದು ಬರುತ್ತೆ ಲೈಕ್ ವಿದಿನ್ ಟೈಮ್. ಬಟ್ ಅದಕ್ಕಿಂತ ನಾನು ಹೇಳಿದ ಪ್ರಕಾರ ಲೈಕ್ ಇಮಿಡಿಯೇಟ್ಲಿ ಗೌರ್ಮೆಂಟ್ ಅನೌನ್ಸ್ ಮಾಡಿದ್ದಾರೆ. ಸೊ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಇಮಿಡಿಯೇಟಾಗಿ ಅನೌನ್ಸ್ ಮಾಡಿ, ಅದು ನನಗೆ ನಂಬಕ್ಕಾಗಲಿಲ್ಲ, ಟು ಬಿ ಆನೆಸ್ಟ್ ವಿತ್ ಯು. ನಂಗೆ ನಂಬಕ್ಕಾಗಲಿಲ್ಲ ಇದು ನಿಜಾನ ಅಂತ. ನಾನು ಜಯಮಾಲಾ ಆಂಟಿಗೆ ಇಮಿಡಿಯೇಟಾಗಿ ಫೋನ್ ಮಾಡಿದೆ. ಆಂಟಿ ಥ್ಯಾಂಕ್ಸ್ ಟು ಯು ಅಂತ ಹೇಳಿದೆ, ಬಿಕಾಸ್ ಶಿ ವಾಸ್ ದ ಮೇನ್ ಪರ್ಸನ್ ಟು ಕಮ್ ವಿತ್ ಮೀ. ಆ್ಯಂಡ್ ಅವರು ಹೇಳಿದ್ದಕ್ಕೆ ಅವರು ಒಪ್ಕೊಂಡ್ರು. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಜಯಮಾಲಾ ಆಂಟಿ ಆಲ್ಸೋ ಫಾರ್ ದಿಸ್. ಸೊ ನಮಗೆ ಇನ್ನೂ ಬಂದಿಲ್ಲ, ಫಾರ್ಮಲ್ ಲೆಟರ್ ಬಂದಿಲ್ಲ. ಅಮ್ಮ ಇಲ್ಲ, ತುಂಬ ಎಮೋಷ್ನಲಿ ಹೇಗೆ ಆ ಭಾರ ನೀವು ತಡ್ಕೊತಾ ಇದ್ದೀರಾ? ಅದು ನಾನು ವರ್ಡ್ಸಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಬಿಕಾಸ್ ಅದು ಆ ಲಾಸ್ ನಾನು ಒಬ್ಳಿಗೆ ಗೊತ್ತು, ನನ್ನ ತಮ್ಮಂಗೆ ಗೊತ್ತು, ನಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಗೊತ್ತಿದೆ. ಎಲ್ಲರೂ ಹೇಳ್ತಾರೆ ಲೈಕ್ ಅವರು ಶಿ ಹ್ಯಾಡ್ ಅ ವಂಡರ್ಫುಲ್ ಲೈಫ್, ತುಂಬ ವರ್ಷ ಬಾಳಿ ಚೆನ್ನಾಗಿ ಹೋದರು ಅಂತ. ಒಂದು ತಾಯಿಗೆ ಮಗಳು ಯಾವತ್ತೂ ಹೋಗಿ ಅಂತ ಹೇಳೋಕ್ಕಾಗಲ್ಲ. ಆಮೇಲೆ ಬೇರೆಯವರು ರೀಪ್ಲೇಸ್ ಮಾಡ್ಬೋದು, ಅಂದರೆ ಮದರ್ನ ರೀಪ್ಲೇಸ್ ಮಾಡೋಕ್ಕಾಗಲ್ಲ. ಸೊ ಅದು ನನ್ನ ದುಃಖ ನನಗೆ ಗೊತ್ತಿದೆ. ಆಮೇಲೆ ಈಸಿಯಾಗಿ ಹೇಳ್ಬೋದು ಜನ ಅವ್ರು ಚೆನ್ನಾಗಿದ್ರು, ಕಷ್ಟಪಡದೆ ಹೋಗ್ಬಿಟ್ರು ಅಂತ. ಬಟ್ ನನಗೆ ಗೊತ್ತು ನಮ್ಮಮ್ಮ ಯಾವಾಗಲೂ ನನ್ನ ಜೊತೆ ಇರಬೇಕು ಅಂತ ನನ್ನ ಆಸೆ. ಸೊ ಐ ನೋ ದ ಪೇನ್ ಆಫ್ ದ್ಯಾಟ್ ಆ್ಯಂಡ್ ಎವ್ರಿ ಡೇ ಐ ಆಮ್ ಸ್ಟಿಲ್ ಗೋಯಿಂಗ್ ಥ್ರೂ ದ್ಯಾಟ್. ಸೊ ಆ್ಯಕ್ಚುಲಿ ದಟ್ ಈಸ್ ದ ಟ್ರೂತ್. ಎಷ್ಟು ಮಿಸ್ ಮಾಡ್ಕೋತೀರಾ? ನೀವು ಹೇಳಿದ್ರೆ ನಿಮ್ಮ ಕಣ್ಣುಗಳಲ್ಲಿ ಗೊತ್ತಾಗ್ತಾ ಇತ್ತು. ಸಾರಿ, ಅದು ಹೇಳಕ್ಕೆ ಸಾಧ್ಯ ಅಲ್ಲ. ಅದೇ, ಯಾಕಂದ್ರೆ ಈ ಜಾಗ, ಈ ಓಡಾಟ ಇದೆಲ್ಲ ಅಮ್ಮ ಇಲ್ಲಿ ಬಂದು ಕೂತ್ಕೋತಿದ್ರು. ಆ್ಯಕ್ಚುಲಿ ಲೈಕ್ ಪಾಸ್ಟ್ 2 months ಆಗುತ್ತೆ, ಇವಾಗ 14th 2 ತಿಂಗಳಾಗುತ್ತೆ. ನಾನು ಆ್ಯಕ್ಚುಲಿ ಈ ಲಾಸ್ಟ್ 2 months ನಾನು ದಿನ ಆಲ್ಮೋಸ್ಟ್ ಎವ್ರಿ ವೀಕ್ ನಾನು ನಮ್ಮ ಚನ್ನಪಟ್ಟಣ ಫಾರ್ಮ್ಗೆ ಹೋಗ್ತಾ ಇದ್ದೀನಿ. ಅಲ್ಲೇ ನಮ್ಮ ಅಮ್ಮನ ಹಾಕಿರೋದು, ನಿಮ್ಗೆ ಗೊತ್ತು. ನಾನು ಅಲ್ಲೇ ಇರ್ತಾ ಇರೋದು. ಆ್ಯಕ್ಚುಲಿ ನನಗೆ ಅಲ್ಲೇ ಅವ್ರ ಜೊತೆ ಇದ್ದೀನಿ ಅಂತ ಫೀಲಿಂಗ್ ಇದೆ. ನಾನು ತೋಟನ ಅವ್ರಿಗೋಸ್ಕರ ಇನ್ನೂ ಚೆನ್ನಾಗಿ ಮಾಡ್ತಾಯಿದ್ದೀನಿ. ಸೊ ಐ ಸ್ಪೆಂಡ್ ಆಲ್ ಮೈ ಟೈಮ್ ಅಲ್ಲಿ, ನಾನು ತೋಟದಲ್ಲಿ. ನನ್ನ ಮಗಳು ಸ್ಕೂಲ್ ಇದೆ, ಅವಳನ್ನ ಕರ್ಕೊಂಡು ಫ್ರೈಡೇಸ್ ನಾನು ಅಲ್ಲಿಗೊಟ್ಟು ಹೋಗ್ತೀನಿ. ಸೊ ಐ ಸ್ಪೆಂಡ್ ಆಲ್ ಮೈ ಟೈಮ್. ಸೊ ಐ ಡೋಂಟ್ ಫೀಲ್ ಐ ಆಮ್ ಮಿಸ್ಸಿಂಗ್ ಹರ್. ಅವ್ರ ಪಕ್ಕನೇ ಇದ್ದು ನಾನು ತೋಟದಲ್ಲಿ ಅವ್ರ ಜೊತೆನೇ ಕೂತ್ಕೊಂಡು ಅವ್ರ ಜೊತೆನೇ ಇರ್ತೀವಿ. ಸಾಯಂಕಾಲ ಮನೆಗೆ ಹೋಗ್ತೀವಿ, ಮತ್ತೆ ಅಲ್ಲೇ ಬರ್ತೀನಿ. ಐ ಆಮ್ ಸ್ಪೆಂಡಿಂಗ್ ಆಲ್ ಮೈ ಟೈಮ್ ದೇರ್. ಸೊ ದ್ಯಾಟ್ ಈಸ್ ದ ಟ್ರೂತ್. ಒಂದು ಕೊನೆಯ ಆಸೆ ಅಂತ ಅಮ್ಮಂಗೆ ಏನಿತ್ತು ಮ್ಯಾಮ್? ಆಸೆ ಅಂತ ಏನಿಲ್ಲ, ಬಿಕಾಸ್ ಅವರು ಶಿ ಇಸ್ ವೆರಿ ಕಂಟೆಂಟ್ ಪರ್ಸನ್. ಅವ್ರಿಗೆ ಏನೇನು ಕೇಳದೇ ಇರೋ ಅವಾರ್ಡ್ಸ್ ಬಂತು. ಅವ್ರು ಯಾವಾಗಲೂ ಹೇಳ್ತಾರೆ, ಇವತ್ತು ಇದೂ ಅಷ್ಟೇ. ನಾನು ಅದೇ ನೆನ್ನೆ ನೆನ್ಕೊತಾ ಇದ್ದೆ ಲೈಕ್ ಅವರು ಇದ್ದಿದ್ರೆ ಹೆಂಗೆ ಅನಿಸ್ತಾ ಇತ್ತು ಅಂತ. ಶಿ ಈಸ್ ನಾಟ್ ಅ ಮೆಟೀರಿಯಲಿಸ್ಟಿಕ್ ಪರ್ಸನ್. ಸೊ ಅವ್ರಿಗೆ ಈ ಅವಾರ್ಡು, ದುಡ್ಡು, ಹಣ, ಒಡವೆ ಅದೆಲ್ಲ ಮೀರಿ ಹೋಗಿರೋರು. ಸೊ ದಿಸ್ ಇಸ್ ಜಸ್ಟ್ ನದರ್, ಐ ವುಡ್ ಸೇ ಅ ಫೆದರ್ ಇನ್ ಹರ್ ಕ್ಯಾಪ್. ಬಟ್ ಅವ್ರು ಇದೆಲ್ಲ ತುಂಬ ನೋಡಿದ್ದಾರೆ. ಸೊ ಇಟ್ಸ್ ಜಸ್ಟ್ ಗಾಡ್ಸ್ ಬ್ಲೆಸ್ಸಿಂಗ್ ಅಷ್ಟೇ, ಹಂಗೆ ಹೇಳ್ಬೋದು.
ಬಟ್ ಅವ್ರಿಗೆ ಆಸೆ ಇನ್ನೂ ನಾನೇನೋ ಮಾಡಬೇಕು ಅಂತ ಯಾವತ್ತೂ ಇರಲಿಲ್ಲ. ಅವ್ರಿಗೆ ಜಾಸ್ತಿ ಏನು ಪ್ರೀತಿ ಅಂದರೆ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ನನ್ನ ಮಗಳನ್ನ ಜೊತೆ ಯಾವಾಗಲೂ ಅವರು ಕೊನೆ ಮೂಮೆಂಟ್ವರೆಗೂ ನನ್ನ ಮಗಳ ಜೊತೆ ಇರಬೇಕು ಅಂತ ಆಸೆ ಪಟ್ಟಿರೋರು, ಅದೇ ಆಸೆ ಅವ್ರದ್ದು. ಬಟ್ ಅದು ಬಿಟ್ಟರೆ ನನಗೆ ಇದು ಬೇಕು ಅದು ಬೇಕು ಅಂತ ಯಾವತ್ತೂ ಕೇಳಿದವರೇ ಅಲ್ಲ. ಸೊ ಏನೋ ಈಗ ನೋಡ್ತಿದ್ರೆ ಎಲ್ಲೋ ಒಂದು ಕಡೆ ಅಮ್ಮ ಇದ್ದಾರೆ ಅನಿಸುತ್ತೆ. ಬಂದ ತಕ್ಷಣನೇ ರಿಸೀವ್ ಮಾಡ್ಕೊಳ್ಳುತ್ತೆ ಫೋಟೋ. 2 ತಿಂಗಳ ಅವಧಿಲಿ ನಾವು ಬಂದಾಗ ಎಷ್ಟೊಂದು ಬದಲಾವಣೆ. ಅಮ್ಮ ಇಲ್ಲದೇ ಇರ್ಬೋದು, ಆದರೆ ಎಲ್ಲೆಲ್ಲೋ ಎಲ್ಲ ಕಡೆ ಕಾಣ್ತಾರೆ. ನಿಮಗೆ ಎಷ್ಟು ಫೀಲ್ ಆಗ್ತಿರುತ್ತೆ ಬೆಳಗ್ಗೆ ಎದ್ದ ತಕ್ಷಣ? ಏನೋ ಒಂಥರ ಮಿಸ್ಸಿಂಗ್. ಯಾಕಂದರೆ ಅಮ್ಮ ಇರ್ತಿದ್ರು, ಬೆಳಗ್ಗೆ ಬೇಗ ಎದ್ದೇಳ್ತಿದ್ರು ಅಂತ ಕೇಳ್ಪಟ್ಟೆ. ಎಲ್ಲ ವಾಕ್ ಮಾಡ್ತಿದ್ರಂತೆ ಗಾರ್ಡನ್ನೆಲ್ಲ. ವೆರಿ ಡಿಸಿಪ್ಲಿನ್ ಪರ್ಸನ್. ಬಟ್ ನಾನು ಅದೇ ಹೇಳಿದ್ದು, ನಾನೇನು ಮಾಡಿದೆ ಅಂದರೆ ಅವ್ರನ್ನ ಮಿಸ್ ಮಾಡೋ ಬದಲು ಆ ಟೈಮ್ನ ನಾನು ಅವರ ತೋಟದಲ್ಲಿ ಅವ್ರನ್ನ ಇಟ್ಟಿರೋ ಅಲ್ಲಿ ಐ ಸ್ಟಾರ್ಟೆಡ್ ಇಂಪ್ರೂವಿಂಗ್ ದ ತೋಟ. ಲೈಕ್ ನನ್ನ ಟೈಮ್ನ ಐ ಸ್ಟಾರ್ಟೆಡ್ ಬೆರಿಂಗ್ ಮೈ ಸೆಲ್ಫ್ ಇನ್ ವರ್ಕ್. ಐಡಲ್ ಮೈಂಡ್ ಡೆವಿಲ್ ವರ್ಕ್ಶಾಪ್ ಅಂತ ಹೇಳ್ತಾರೆ. ನಾನು ಸುಮ್ಮನೆ ಮನೇಲಿ ಕೂತ್ಕೊಂಡು ಯೋಚನೆ ಮಾಡಿ ಆಳೋ ಬದಲು ನಾನೇನು ಮಾಡಿದೆ, ನಮ್ಮ ತೋಟ ಹತ್ರ ಹೋಗಿ ಅದನ್ನ ಸರಿ ಮಾಡೋದು. ಬಿಕಾಸ್ ಅಮ್ಮಗೆ ಶಿ ಇಸ್ ವೆರಿ ಪರ್ಟಿಕ್ಯುಲರ್. ನಮ್ಮ ಪ್ರಾಪರ್ಟೀಸ್ ಎಲ್ಲ ನೋಡ್ಕೋಬೇಕು. ಅವರು ಟೈಮ್ ವೇಸ್ಟ್ ಮಾಡೋದು, ದುಡ್ಡು ವೇಸ್ಟ್ ಮಾಡೋದು ಅದೆಲ್ಲ ಅವ್ರಿಗಾಗಲ್ಲ. ಸೊ ನಾನು ಅವ್ರ ಸ್ಟೆಪ್ಸಲ್ಲಿ ಫಾಲೋ ಮಾಡಿಕೊಂಡು ಅವ್ರಿಗೇನು ಇಷ್ಟ ಅದನ್ನ ನಾನು ಮಾಡ್ತಾಯಿದ್ದೀನಿ ಇವಾಗ. ಸೊ ಐ ಕೈಂಡ್ ಆಫ್ ಏನು ಹೇಳೋದು, ಐ ಚಾನಲೈಸ್ಡ್ ಮೈ ಸಾರೋ ಇಂಟು ಲೈಕ್ ನಮ್ಮದು ಫಾರ್ಮ್ನ ಇನ್ನೂ ಚೆನ್ನಾಗಿ ಮಾಡೋಣ, ಅವ್ರು ಇರೋ ಕಡೆನ ಇನ್ನೂ ಚೆನ್ನಾಗಿ ಮಾಡಿ, ತೋಟಕ್ಕೆ ಎಲ್ಲ ಚೆನ್ನಾಗಿ ಮಾಡಿ, ಇನ್ನೂ ಮರಗಳು ಹಾಕೋಣ. ಸೊ ಆ ಥರ ನಾನು ಅದನ್ನ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಐ ಆಮ್ ನಾಟ್ ವೇಸ್ಟಿಂಗ್ ಮೈ ಟೈಮ್ ಜಸ್ಟ್ ಕೂತ್ಕೊಂಡು ಯೋಚನೆ ಮಾಡಿ ಬದಲು ಇದನ್ನ ಈಗ ಮಾಡೋಣ ಅಂತ ಐ ಆಮ್ ಲೈಕ್ ಚಾನಲೈಸಿಂಗ್ ಮೈ ಥಾಟ್ಸ್. ಕೊನೆಯದಾಗಿ ಅಂದರೆ ಅಮ್ಮ ಹೋಗಿದ್ದ ದಿನ ನಾನು ಅದನ್ನು ನಿಮಗೆ ನೆನಪು ಮಾಡಿ ಬೇಜಾರು ಮಾಡಿಸೋದಕ್ಕೆ ಇಷ್ಟಪಡಲ್ಲ. ಬಟ್ ಹೇಗೆ ಆಯಿತು ಆ ಸಿಚುವೇಶನ್, ಲಾಸ್ಟ್ ಮೂಮೆಂಟ್ ನೆನಪು ಮಾಡ್ಕೊಳ್ಳೋದಾದರೆ? ಅದೇನೇ ಹೇಳೋದು, ಲೈಕ್ ಇಟ್ ಇಸ್ ದ ಮೋಸ್ಟ್ ಐ ಕೆನಾಟ್ ಪುಟ್ ಇಟ್ ಇನ್ ವರ್ಡ್ಸ್. ಬಿಕಾಸ್ ನಾನು ಅವತ್ತು ಆ್ಯಕ್ಚುಲಿ ನನ್ನ ಮಗಳು, ನನ್ನ ಹಸ್ಬೆಂಡ್ ಜೊತೆ ನಾನು ಫ್ಯಾಮಿಲಿ ಹಾಲಿಡೇಗೆ ಹೋಗಿದ್ದೆ. ನಾನು ಬಂದು ಅವತ್ತು ನಾನು ದುಬೈಲಿದೆ ಆ್ಯಕ್ಚುಲಿ, ದುಬೈ ಆನ್ ರೂಟ್ ಫ್ರಮ್ ದುಬೈ ಟು ಬ್ಯಾಂಗ್ಳೂರ್. ಅಮ್ಮ ಫೋನ್ ಮಾಡಿದ್ರು ಬೆಳಗ್ಗೆ ನನಗೆ ಅವತ್ತು 13th ಮಾರ್ನಿಂಗ್. ನಾನು ದುಬೈಲಿದ್ದೆ. ಆ್ಯಕ್ಚುಲಿ ಐ ವಾಸ್ ಗೆಟಿಂಗ್ ಲೇಟ್. ನಾನು ಫ್ಲೈಟ್ ಇತ್ತು 1:30ಗೆ. ನಾನು ಲೇಟಾಗಿ ಎದ್ದು ನಾನು ಲೇಟಾಗೆ ಸ್ವಲ್ಪ ಲೇಟ್ ಆಗೋಯ್ತು. ಅವ್ರು ಫೋನ್ ಮಾಡಿದ್ರು, ನಾನು ಕಾರಲ್ಲಿ ಕೂತ್ಕೊಂಡು ನಿಂಗೆ ಮಾಡ್ತೀನಿ, ಫ್ಲೈಟ್ ಲೇಟ್ ಆಗಿಬಿಡುತ್ತೆ ಅಂತ. ಓಕೆ ಅಂತ ಅಂದರು, ಶೋರ್. ನಾನು ಮತ್ತೆ ನಾವೆಲ್ಲ ಕಾರ್ಗೆ ಹೋಗಿ ಅಲ್ಲಿಂದ ನಾನು ಏರ್ಪೋರ್ಟಿಗೆ ಹೋಗೋವಾಗ ನಾನು ಫೋನ್ ಮಾಡಿದೆ, ಹಾಯ್ ಮಮ್ಮಿ ಅಂತ ತುಂಬ ನೀಟಾಗಿ ವೆರಿ ಕ್ಲಿಯರಾಗಿ ಮಾತಾಡಿದ್ರು. ನಂಗೆ ತುಂಬ ಸಂತೋಷ ಆಯಿತು. ಯಾಕೆ ಇಷ್ಟು ದಿವಸ, ತುಂಬ ದಿವಸ ಆಗಿಬಿಟ್ಟಿದೆ. ನಾವು ಆ್ಯಕ್ಚುಲಿ 10 days ಹಾಲಿಡೇಗೆ ಹೋಗಿದ್ವಿ. ಬೇಗ ಬಾ, ನನ್ನ ಮಗಳು ಪಾಪು ಕರ್ಕೊಂಡು ಬಾ ಬೇಗ, ನಾನು ಇಷ್ಟು ದಿವಸ ಆಯಿತು ನಾನು ಬಿಟ್ಟು ಅಂತ ಹೇಳಿದ್ರು. ಇಲ್ಲ ಮಮ್ಮಿ ಐ ಆಮ್ ಕಮಿಂಗ್, ಇವತ್ತೇ ಬರ್ತಾಯಿದ್ದೀನಿ, ನಾನು ಬಂದ ತಕ್ಷಣ ನಿಮ್ಮನ್ನ ಮೀಟ್ ಮಾಡ್ತೀನಿ ಅಂತ ಹೇಳಿದೆ. ಹಾಂ ಬೇಗ ಬಾ ಅಂತ ಹೇಳಿದ್ರು. ಸೊ ನಾನು ನಾನು ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದ್ರು ಅವರು. ಇಟ್ ಈಸ್ ನಾಟ್ ಬಿಲೀವಬಲ್ ಫಾರ್ ಮೀ. ಅದಕ್ಕೆ ನಾನು ಬಂದು ಮಲಗಿ ಬೆಳಗ್ಗೆ ಎದ್ದಳಷ್ಟರಲ್ಲಿ ಇಟ್ ಹ್ಯಾಡ್ ಆಲ್ರೆಡಿ ಹ್ಯಾಪೆಂಡ್. ನೀವು ಬಂದಿದ್ರಿ ಅಲ್ವಾ? ನಾನು ಸದಾಶಿವನಗರ್ ಮನೇಲಿದ್ದೆ, ನನ್ನ ತಮ್ಮ ಇಲ್ಲಿ ಅಮ್ಮ ಮನೇಲಿರೋದು. ನಾನು ಅಲ್ಲಿ ಬರೋಷ್ಟರಲ್ಲಿ ಇಟ್ ಹ್ಯಾಡ್ ಆಲ್ರೆಡಿ ಹ್ಯಾಪೆಂಡ್. ಸೊ ಆ ಶಾಕ್ ಐ ಆಮ್ ನಾಟ್ ಸ್ಟಿಲ್ ಏಬಲ್ ಟು ಗೆಟ್ ಓವರ್ ಇಟ್. ಆ್ಯಂಡ್ ಲೈಕ್ ಐ ಸೆಡ್, ನಾನು ಅದನ್ನ ನೆಗೆಟಿವಿಟಿನ ಪಾಸಿಟಿವ್ಲಿ ಮಾಡಿಕೊಂಡು ಐ ಡೋಂಟ್ ವಾಂಟ್ ಟು ಅದೇನೇ ಯೋಚನೆ ಮಾಡೋ ಬದಲು ಪಾಸಿಟಿವ್ ಆಗಿರೋಣ, ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ, ನಾನು ತೋಟದಲ್ಲಿ ಇರೋಣ ಅಂತ ನಾನು ಆ ಥರ ಮಾಡ್ತಾಯಿದ್ದೀನಿ. ಸೊ ನಾನು ಅಷ್ಟೇ ಹೇಳೋಕ್ಕಾಗತ್ತೆ. ಸಮಾಧಾನ ಮಾಡ್ಕೊಳ್ಳಿ. ಆಮೇಲೆ ಮ್ಯಾಮ್, ಇದು ಪ್ರಶಸ್ತಿ ಪ್ರದಾನ ಯಾವಾಗ ಅಂತ ಡೇಟ್ ಏನಾದ್ರು ಅನೌನ್ಸ್ ಮಾಡಿದ್ರೆ? ಇನ್ನೂ ಮಾಡಿಲ್ಲ. ಬಿಕಾಸ್ ಅದೇ ನಾನು ಹೇಳಿದ್ದು, ನಮ್ಗೆ ಫಾರ್ಮಲ್ ಲೆಟರ್ ಇನ್ನೂ ಬಂದಿಲ್ಲ. ಅದು ಫಾರ್ಮಲ್ ಲೆಟರ್ ಬಂದ ಮೇಲೆ ನನಗೆ ಗೊತ್ತಾಗುತ್ತೆ ಏನು ಎಕ್ಸಾಕ್ಟ್ಲಿ ಏನು ಅಂತ. ಆಮೇಲೆ ಇನ್ನೊಂದು ಏನಂದರೆ, ನಾವು ಅವತ್ತು ಇನ್ನೊಂದು ನಮ್ಮದು ಒಂದು ಆಸೆ ಏನಿದೆ ಅಂದರೆ, ಈ ರಸ್ತೆನ CM ಸಾಹೇಬರು ಹೇಗಾದರೂ ಮನ್ಸು ಮಾಡಿ ಅವ್ರು ಹೇಳಿದ್ದಾರೆ ಆಗತ್ತೆ ಅಂತ. ಅಮ್ಮ ಹೆಸರು ಇಡೋಣ 11th ಕ್ರಾಸ್ ಮಲ್ಲೇಶ್ವರಂ ಅಂತ ಹೇಳಿದರು. ಸೊ ಅದನ್ನೂ ನಾವು ಅವತ್ತು ಕೇಳ್ಕೊಂಡಿದ್ದೀವಿ, ಜಯಮಾಲಾ ಆಂಟಿನೂ ನಾನು. ಸೊ ಹೋಪ್ಫುಲಿ ಅದು, ಆಮೇಲೆ ತಾರಾ ಅಮ್ಮನೂ ಅದರಲ್ಲಿ ಭಾಗವಾಗಿದ್ದಾರೆ. ಸೊ ಶಿ ಈಸ್ ಆಲ್ಸೋ ಫಸ್ಟ್ ಪರ್ಸನ್ ಟು ಪುಟ್ ದಟ್ ಥಾಟ್ ಪ್ರಾಸೆಸ್. ಸೊ ಹೋಪ್ಫುಲಿ ಅದೆಲ್ಲ ನಮಗೆ ಆಗತ್ತೆ ಅಂತ ವಿ ಆರ್ ಲೈಕ್ ಕ್ರಾಸಿಂಗ್ ಆರ್ ಫಿಂಗರ್ಸ್. ಸೊ ದಿಸ್ ಇಸ್ ಜಸ್ಟ್ ಅ ಫೆದರ್ ಇನ್ ದ ಕ್ಯಾಪ್. ಸೊ ಅದು ಆದರೆ ನಮಗೆ ಅದಕ್ಕಿಂತ ಇನ್ನೂ ಏನು ಬೇಕು. ನೀವು ಲೆಟ್ರ್ ಏನು ಕೊಟ್ಟಿದ್ದೀವಿ. ಜಯಮಾಲಾ ಆಂಟಿ ಮತ್ತು ತಾರಮ್ಮನೂ ಕೊಟ್ಟಿದ್ದಾರೆ. ಸೊ ಎಲ್ಲ ಕೊಟ್ಟಿದ್ದೀವಿ CM ಸಾಹೇಬ್ರಿಗೆ. ನೋಡಬೇಕು, ಇಟ್ ಟೇಕ್ಸ್ ಟೈಮ್, ಅದು ಇಷ್ಟು ಬೇಗ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. BBMP ಅವರು ಫಾಲೋ ಮಾಡಬೇಕಾಗತ್ತೆ, 6 months ಟೈಮ್ ತೊಗೊಳುತ್ತೆ. ಬಟ್ ದಟ್ಸ್ ಓಕೆ, ನಾವು ಕಾಯೋಣ. ಬಟ್ ಒಳ್ಳೇದಾಗಬೇಕು. ಸೊ ಅದು ಆದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನಮ್ಮ ಆಸೆ ಅಷ್ಟೇ. ಧನ್ಯವಾದ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಸೊ ಇದು ಬಿ ಸರೋಜದೇವಿಯವರ ಪುತ್ರಿ ಇಂದು ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ಭಾರತಿ, ಪಬ್ಲಿಕ್ TV.